YouTube classes. Today I am going to teach about the WH questions. If you watch our previous videos and upcoming videos, please subscribe our channel and press the bell icon given in that right side. Okay. Now we will start our class WH questions. So before classes ಅಂದರೆ ಹಿಂದಿನ ಕ್ಲಾಸಲ್ಲಿ ನಾನೇನು ಹೇಳಿದೆ, ಎಸ್ ಆರ್ ನೋ ಕ್ವಶನ್ಸ್ ಮತ್ತು ಕ್ವಶನ್ ಟ್ಯಾಗ್ ಬಗ್ಗೆ ಹೇಳಿದೆ. ಸೊ WH ಕ್ವಶನ್ಸ್, WH ಅಂದರೆ ಏನಪ್ಪ ಅಂತ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. WH ಅಂತಂದ್ರೇನು, WH ವರ್ಡ್ಲಿಂದ ಪ್ರಾರಂಭವಾಗತಕ್ಕಂತಹ ಕ್ವಶನ್ ವರ್ಡ್ಸ್ ಅಥವಾ ಇಂಟ್ರಾಗೇಟಿವ್ ವರ್ಡ್ಸ್ ಅಂತ ಕರಿತೀವಿ. ಅವು ಯಾವ ಅಂತಂದ್ರೆ ವಾಟ್, ವೇರ್, ವೆನ್, which, why, how, whom, what, where, when, which, why, how, whom and ಇವುಗಳನ್ನು ಕೇಳ್ಕೊತ ನಾವು ಮುಂದಿಂದನ ನೋಡ್ಕೊತ ಹೋಗೋಣ ಅಂತ. ಸೊ ವಾಟನ್ನು ನಾವು ಎಲ್ಲಿ ಯೂಸ್ ಮಾಡಬೇಕು, ವಾಟ್ ಕ್ವಶನನ್ನು ಯಾವಾಗ ಯೂಸ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಮುಗೀತು, ಏನು ಕಷ್ಟ ಇಲ್ಲ. ಎಲ್ಲಿ ವಾಟ್ ಏನು ಅಂತ ಕನ್ನಡದಾಗ ಕೇಳ್ತೀವಲ್ಲ, ಏನೇನು ಹೆಸರ, ಏನೇನು ಮಾಡತ್ತಿ, ಎಲ್ಲಿ ಏನು ಮಾಡ್ಕೊತಿದಿ, ಈಗ ಏನೇನು ತೊಗೊಂಡು ಬಂದು ಅಂತ ಹೀಗೆಲ್ಲ ಕೇಳ್ತಿರ್ತೀವಲ್ಲ, ಅವಾಗ ನಾವು ಬಳಸ್ಬೇಕಂತೀವಿ. ಅಂದರೆ ಫಾರ್ ಆಸ್ಕಿಂಗ್ ಆನ್ಸರ್, ಏನು ಆನ್ಸರನ್ನು ಕೇಳ್ತಿರ್ತದ, ಎಕ್ಸ್ಪೆಕ್ಟಿಂಗ್ ನೆಗೆಟಿವ್ ಆರ್ ಅಫರ್ಮೇಟಿವ್ ಆನ್ಸರ್ಸ್ ಅಂತ ಕೇಳ್ತಿರ್ತೀವಲ್ಲ, ಆವಾಗ ಏನು ಅನ್ನೋದನ್ನು ಕೇಳುವಾಗ. ಸೊ ವೇರ್ ಅಂತಂದ್ರೆ ಪ್ಲೇಸ್ ಬಗ್ಗೆ ಕೇಳುವಾಗ, ಏನು ಕೇಳುವಾಗ ಪ್ಲೇಸಸ್ ಬಗ್ಗೆ ಇನ್ಫಾರ್ಮೇಷನನ್ನು ಕೇಳುವಾಗ ನಾವು ಏನು ಮಾಡಬೇಕು, ವೇರ್ ಅನ್ನೋ ವರ್ಡನ್ನು ಯೂಸ್ ಮಾಡಿ ಕ್ವಶನ್ ಮಾಡಬೇಕು. ವೆನ್ ಇಟ್ಸ್ ಯೂಸ್ ಟೈಮ್ ಟು ಆಸ್ಕ್ ದ ಟೈಮ್ ಬಗ್ಗೆ ಕೇಳುವಾಗ, ವೆನ್ ಹ್ಯಾವ್ ಯು ಕಮ್ ಟು ಅವರ್ ಹೋಮ್, ವೆನ್ ಆರ್ ಯು ಕಮಿಂಗ್ ಟು ಅವರ್ ಹೋಮ್, ವೆನ್ ಆರ್ ಯು ಗೋಯಿಂಗ್ ದೇರ್ ಅಂತ ಕೇಳ್ತಿರ್ತೀವಲ್ಲ. ಅಂದರೆ ಸಮಯದ ಕುರಿತು ತಿಳ್ಕೊಳ್ಬೇಕಾದಂತಹ ಪ್ರಶ್ನೆಗಳನ್ನು ಕೇಳುವಾಗ ಟೈಮನ್ನು ಕೇಳುವ ಅಂದರೆ ವೆನ್ ಅನ್ನೋ ಕ್ವಶನ್ ವರ್ಡನ್ನು ಬಳಸಬೇಕು. ಇನ್ನು ವಿಚ್ ಯಾವುದು, ವಾಟ್ ಟೈಪ್ ಆಫ್ ದ್ಯಾಟ್ ಥಿಂಗ್, ಪರ್ಸನ್ ಏನು ನೌನ್ ಅಂತ ಹೇಳ್ತೀವಲ್ಲ, ವಾಟ್ ಟೈಪ್ ಆಫ್ ದ್ಯಾಟ್ ನೌನ್ ಅಂತ ಕೇಳುವಾಗ ಅದು ಹೆಂಗೈತಿ, ಯಾವ ರೀತಿ ಐತಿ, ಯಾವುದು ಅಂತ ಹೇಳಿ ಕೇಳುವಾಗ ನಾವು ಏನು ಮಾಡ್ತೀವಿ, ವಿಚನ್ನು ಅಂದ್ರೇನು ಟೈಪನ್ನು ಕೇಳುವ, ಅಂದರೆ ವಿಚ್ ಟೈಪ್ ಅಂತ ಕೇಳ್ತಿರ್ತೀವಲ್ಲ, ಅದು ಯಾವುದು ಬಗೆ ಐತಿ ಅಂತ. ವೈ ಆಸ್ಕಿಂಗ್ ದ ರೀಸನ್ಸ್ ಕೇಳ್ತಿರ್ತೀವಲ್ಲ, ರೀಸನ್ಸ್ ಅಂದರೆ ಕಾರಣ. ವೈ ಆರ್ ಯು ಕಮಿಂಗ್ ಲೇಟ್, ನೀ ಯಾಕೆ ಲೇಟ್ ಮಾಡಿ ಬಂದಿಯಪ್ಪ, ವೈ ಆರ್ ಯು ಗೋಯಿಂಗ್ ದೇರ್, ನೀ ಯಾಕೆ ಅಲ್ಲಿ ಹೊಂಟಿದಿ ಅಂತ ರೀಸನ್ ಕೇಳ್ತಿರ್ತೀವಿ. ಸೊ ರೀಸನ್ಸ್ ಕೇಳುವಾಗ ನಾವು ಬಳಸ್ತಕ್ಕಂಥ ವರ್ಡ್ ಯಾವುದು, ವೈ ಅನ್ನೋದು. ಹೌ ಅಂತಂದ್ರೆ ಹೇಗೆ, ಯಾವುದನ್ನು ಕೇಳ್ತಿರ್ತೀವಿ ನಾವು, ಥಿಂಗ್ಸ್ ಬಗ್ಗೆ ಕೇಳಬೇಕಾದ್ರೂ ಮತ್ತು ಟೈಮ್ ಬಗ್ಗೆನೂ ಕೇಳಬೇಕಾದ್ರು. ಫಾರ್ ಎಕ್ಸಾಂಪಲ್ ಹೌ ಲಾಂಗ್, ಹೌ ಫಾರ್, ಹೌ ಮೆನಿ ಅಂತ ಕೇಳ್ತಿರ್ತೀವಲ್ಲ, ಥಿಂಗ್ಸ್, ಟೈಮ್, ಪ್ಲೇಸ್ ಈ ರೀತಿ ಕೇಳುವಾಗ ನಾವು ಏನು ಮಾಡ್ತೀವಿ, ಹೌ ಅನ್ನೋ ವರ್ಡನ್ನು ಯೂಸ್ ಮಾಡ್ತೀವಿ. ಹೂಮ್ ಯಾರಿಗೆ, ನಾವು ಏನೋ ಒಂದು ವಸ್ತುವನ್ನು ಕೊಡ್ತಿರ್ತೀವಿ, ಅದು ಯಾರಿಗೆ ಕೇಳ್ತಿರ್ತೀವಿ, ಪರ್ಸನ್ಗೆ ಕೇಳುವಾಗ. ಇದು ಥಿಂಗ್ಸ್ ಮತ್ತು ಪರ್ಸನ್, ಇದು ಪರ್ಸನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಪರ್ಸನ್ ಅಂದರೆ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳುವಾಗ ನಾವು ಏನು ಮಾಡ್ತೀವಿ, WH ಕ್ವಶನ್ಸ್ ವರ್ಡ್ಸನ್ನು ಬಳಸ್ತೀವಿ. ಅದೇ ರೀತಿ ವಾಟ್, ವೇರ್, ಎಕ್ಸಾಂಪಲ್ಸನ್ನು ನೋಡೋಣಲ್ಲ. ಸೊ ಎಕ್ಸಾಂಪಲ್ ನೋಡೋಣ. ಸೊ ವಾಟ್ ಫಾರ್ ಎಕ್ಸಾಂಪಲ್ ನೋಡ್ರಿ, ಐ ಆಮ್ ಅ ಸ್ಟೂಡೆಂಟ್. ಬರೀ ನಾನು ಸ್ಟೂಡೆಂಟ ತೊಗೊಂಡಿನಿ ಅಂತ ತಪ್ಪಿಕೋಬೇಡ್ರಿ, ಸ್ಟೂಡೆಂಟ್ ಅನ್ನೋದು ಜಲ್ದಿ ಗೊತ್ತಾಗ್ಬಿಡ್ತದೆ. ಐ ಆಮ್ ಅ ಸ್ಟೂಡೆಂಟ್ ಐತೆ. ಸೊ ಇದಕ್ಕೆ ನಾವು ಹೆಂಗೆ WH ಕ್ವಶನನ್ನು ಅಪ್ಲೈ ಮಾಡ್ಕೋಬೇಕು ಅಂತಂದರೆ, ಈಗ ನಾನು ಸ್ಟೂಡೆಂಟ್ ಅಂತ ಹೇಳತ್ತೀನಿ, ಹಂಗಾರೆ ನೀವು ಏನು ಕ್ವಶನ್ ಹೇಳ್ತೀರಿ, ವಾಟ್ ಆರ್ ಯು. ಸೊ ವಾಟ್ ಆನ್ಸರ್ ಏನು ಬರುತ್ತಲ್ಲಿ, ಸ್ಟೂಡೆಂಟ್ ಅಂತ ಬರುತ್ತಲ್ಲ. ಸೊ ವಾಟ್ ಪರ್ಸನಿಗೆ ಸಂಬಂಧಪಟ್ಟಂತೆ, ವಾಟ್ ಆರ್ ಯು. ನಾವು ಕ್ವಶನ್ ನೋಡ್ರಿ ಎಷ್ಟು, ಐ ಆಮ್ ಅ ಸ್ಟೂಡೆಂಟ್ ಅಂತ ಆನ್ಸರ್ ಬರ್ತದೆ. ವಾಟ್ ಆರ್ ಯು ಅಂತಂದ್ರೆ ಐ ಆಮ್ ಅ ಸ್ಟೂಡೆಂಟ್ಸ್. ವಾಟ್ ಈಸ್ ಯುವರ್ ಫಾದರ್ ಕ್ವಶನ್ ಕೇಳಿದ್ವಿ ಅಂದ್ರೆ ವಾಟ್ ಈಸ್ ಯುವರ್ ಫಾದರ್, ಮೈ ಫಾದರ್ ಈಸ್ ಅ ಡಾಕ್ಟರ್, ಹಿಂಗೆ ಹೆಸರು ಹೇಳ್ತೀವಿ. ವಾಟ್ ಈಸ್ ಯುವರ್ ಮದರ್, ಮೈ ಮದರ್ ಈಸ್ ಅ ಹೌಸ್ ವೈಫ್.
ವಾಟ್ ಈಸ್ ಯುವರ್ ಬ್ರದರ್, ಹೀ ಈಸ್ ಆಲ್ಸೋ ಸ್ಟೂಡೆಂಟ್. ಸೊ ಈ ರೀತಿ ವಾಟ್ ಅನ್ನೋದನ್ನು ಪರ್ಸನ್ಗೆ ಪ್ರಶ್ನೆ ಕೇಳುವಾಗ ಏನು ಅಂತ ಕೇಳ್ತಿರ್ತೀವಲ್ಲ, ಬರೀ ಇದೇನು ಜಾಬ್ ಪ್ರೊಫೆಷನ್ ಸಂಬಂಧಪಟ್ಟಂಗೆ ಹೇಳಿದ್ದೀನಿ ಅಂತ ತಿಳ್ಕೊಬೇಡ್ರಿ. ವಾಟ್ ಈಸ್ ಯುವರ್ ನೇಮ್, ವಾಟ್ ಆರ್ ಯು ಡೂಯಿಂಗ್, ಈಗ ನೀ ಏನು ಮಾಡಕತ್ತಿದಿ, ಏನು ಪರ್ಸನ್ ಏನು ಮಾಡ್ತಿದ್ದಾನಲ್ಲ, ಈಗ ಸದ್ಯ ಇರ್ಬೋದು, ಹಿಂದಿರ್ಬೋದು, ಮುಂದಿರ್ಬೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋವಾಗ ನಾವು ಯಾವುದು ವರ್ಡನ್ನು ಯೂಸ್ ಮಾಡ್ತೀವಿ, ವಾಟ್ ಅನ್ನೋದನ್ನು. ಇನ್ನು ವೇರ್ ಹೇಳಿದೆ ನಾನು. ಜಸ್ಟ್ ನಾವೀಗ ಒಂದು ಫಾರ್ ಎಕ್ಸಾಂಪಲ್, ಹಿ ಈಸ್ ಆನ್ ದ ಬೆಂಚ್. ಆಮೇಲೆ ಅದಾನ ಆನ್ ದ ಬೆಂಚ್, ಬೆಂಚ್ ಮೇಲೆ ಕುಂತ್ಕೊಂಡಿದ್ದಾನೆ. ಒಟ್ ಅವ ಬೆಂಚ್ ಮೇಲೆ ಅದಾನ ಅಂತ ಹೇಳುವಾಗ, ಅಥವಾ ಹಿ ಈಸ್ ಸಿಟ್ಟಿಂಗ್ ಆನ್ ದ ಬೆಂಚ್ ಅಂತ ಹೇಳ್ತೀವಿ. ಸೊ ಹಿ ಈಸ್ ಆನ್ ದ ಬೆಂಚ್, ಹಿ ಈಸ್ ಆನ್ ದ ಫ್ಲೋರ್ ಅಂತ ಹೇಳುವಾಗ, ಸೊ ಇದನ್ನು ಎಲ್ಲಿ ಕೇಳಬೇಕು, ಬೆಂಚ್ ಪ್ಲೇಸ್ ಕೇಳತ್ತೀವಲ್ಲ, ಎಲ್ಲಿ ಅಂತೇಳಿ. ಸೊ ಅಲ್ಲಿ ಏನು ಕ್ವಶನ್ ವರ್ಡ್ ಬರುತ್ತಾ, ವೇರ್ ಈಸ್ ಹಿ. ಮುಗಿತಾ, ಎಷ್ಟು ಈಸಿ ಇದೆ ನೋಡ್ರಿ. ಸೊ ವೇರ್ ಈಸ್ ಹಿ. ಇಲ್ಲಿ ಇವಾಗ ಎಲ್ಲದಾನ, ವೇರ್ ಈಸ್ ಹಿ ನಾವ್ ಅಂತ ಕೇಳಿದ್ರಂದ್ರೆ ಈಗ ಸದ್ಯ ಎಲ್ಲದಾನ. ಹಿ ಈಸ್ ಆನ್ ದ ಬೆಂಚ್, ಜಸ್ಟ್ ನಾವ್ ಐ ಹ್ಯಾವ್ ಸೀನ್ ದೇರ್ ಅಂತಂದರೆ ನಾನು ಈಗ ಜಸ್ಟ್ ನೋಡ್ಕೊಂಡೆ ಅವನ್ನ, ಅಲ್ಲಿ ಕುಂತಿದ್ದಾನ ಅಂತ ಹೇಳ್ತೀವಿ. ವೇರ್ ಈಸ್ ಹಿ ನಾವ್ ಅಂತಲೂ ಕೇಳ್ಬೋದು ನಾವು. ವೇರ್ ಈಸ್ ಹಿ ನಾವ್ ಅಂತಂದ್ರೆ ಎಲ್ಲಿ ಹೋಗ್ಯಾನು, ವೇರ್ ಈಸ್ ಶಿ, ಅವಳೆಲ್ಲದಾಳು. ವೇರ್ ಈಸ್ ಇಟ್, ಅದೆಲ್ಲದ, ಹುಡುಕೊಡು ಅಂತ ಹೇಳ್ತಿರ್ತೀವಲ್ಲ. ಸೊ ಆ ರೀತಿ ಕ್ವಶನ್ಸನ್ನು ಹೇಳುವಾಗ ನಾವು ಏನು ಮಾಡಬೇಕು, ಈ ರೀತಿ ಪ್ಲೇಸ್ ಬಗ್ಗೆ ಕೇಳುವಾಗ ವೇರ್ ಅನ್ನೋ ವರ್ಡನ್ನು ಯೂಸ್ ಮಾಡಬೇಕು. ಇನ್ನು ವೆನ್ ಟೈಮ್ ಹೇಳಿದ್ನಲ್ಲ, ರಾಜು ಹ್ಯಾಸ್ ಸ್ಲೆಪ್ಟ್ ಆಟ್ 9 PM. ಸೊ ಅವನು ಯಾವಾಗ ಮಲ್ಕೊಂತಾನ, ರಾಜು ಹ್ಯಾಡ್ ಸ್ಲೆಪ್ಟ್ ಆ್ಯಟ್ 9 PM. ಅವನು 9 ಗಂಟೆಗೆ ಮಲ್ಕೊಂಡಿದ್ದ ಅಂತ ಹೇಳ್ತೀವಿ. ಸೊ ಇಲ್ಲೇನದ ಹೆಲ್ಪಿಂಗ್ ವರ್ಬ್ಸ್ ಏನದಾವು ಅದನ್ನೂ ನೋಡ್ಕೋಬೇಕಾ. ಮತ್ತು ಕ್ವಶನ್ ವರ್ಡ್ ಇಲ್ಲಿ ಟೈಮ್ ಬಗ್ಗೆ ಐತಿ. ವೆನ್ ಟೈಮ್ ಬಗ್ಗೆ ಕೇಳ್ಬೇಕಾದ್ರೆ ಕ್ವಶನ್ ವರ್ಡ್ ಯಾವ್ದು ಬರುತ್ತೆ, ವೆನ್. ಸೊ ವೆನ್ ವಾಸ್, ಸಾರಿ ಇಲ್ಲಿ ಏನದ, ಹ್ಯಾಸ್ ಅದ. ವೆನ್ ಹ್ಯಾಸ್ ರಾಜು ಸ್ಲೆಪ್ಟ್, ಅವನು ಯಾವಾಗ ಮಲ್ಕೊಂಡಿದ್ದ ಅಂತ ಕ್ವಶನ್ ಕೇಳ್ತಿರ್ತೀವಲ್ಲ ಆವಾಗ. ಸೊ ನೋಡಿರಿ, ಇನ್ನೊಂದು ಈ ಕ್ವಶನ್ ವರ್ಡನ್ನು ಯೂಸ್ ಮಾಡ್ಬೇಕಾದ್ರೆ, WH ಕ್ವಶನನ್ನು ಕೇಳಬೇಕಾದ್ರೆ ನಾವು ಏನು ನೆನಪಿಟ್ಕೋಬೇಕು ಅಂತಂದ್ರೆ, ಫಸ್ಟ್ ಯಾವಾಗಲೂ ಯಾವ ವರ್ಡ್ ಯೂಸ್ ಆಗ್ತಾವು, WH ಕ್ವಶನ್ ವರ್ಡ್ ಯೂಸ್ ಆಗ್ತಾವೆ. ಅದ್ರ ನಂತರ ಕಂಪಲ್ಸರಿ ಏನು ಬರಿಬೇಕು, ಪರ್ಟಿಕ್ಯುಲರ್ ಆಗಿ ಇಂಪಾರ್ಟೆಂಟ್ ಥಿಂಗ್, ಇದು ಇಂಪಾರ್ಟೆಂಟ್ ವರ್ಡ್ ಅದು ಯಾವುದು ಅಂತಂದ್ರೆ ಎಕ್ಸುಲರಿ ವರ್ಬ್ಸ್. ವಿದೌಟ್ ಎಕ್ಸುಲರಿ ವರ್ಬ್ಸ್ ನಾವು WH ಕ್ವಶನ್ ಮಾಡೋಕ್ಕೆ ಸಾಧ್ಯ. ಓ ಹೌದ್ರಿ, ಎಕ್ಸುಲರಿ ವರ್ಬ್ಸ್ ಇಲ್ಲಿ ಕೊಟ್ಟಿದಾರ, ಯಾಮ್ ಐತಿ, ಈಸ್ ಐತಿ, ನಮ್ಮ ಸೆಂಟೆನ್ಸ್ ಒಳಗೆ ಹ್ಯಾಸ್ ಐತಿ, ನಾವು ಬರೆದ್ವಿ. ಇವಿರಲಿಲ್ಲ ಅಂದ್ರೆ ಬಿಫೋರ್ ಕ್ಲಾಸಸ್ ಒಳಗೂ ಅದೇ ಹೇಳಿದ್ದೀನಿ, ಎಕ್ಸುಲರಿ ವರ್ಬ್ಸ್ ಇರಲಿಲ್ಲ ಅಂದ್ರೆ ಯಾವ ವರ್ಡ್ಸನ್ನು ಯೂಸ್ ಮಾಡಬೇಕು, ಡೂ, ಡಸ್, ಡಿಡ್, ಡಿಪೆಂಡ್ ಅಪಾನ್ ಟೆನ್ಸಸ್. ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಆಮೇಲೆ ಥರ್ಡ್ ಪರ್ಸನ್ ಪ್ಲೂರಲ್ ಇತ್ತಂತಂದ್ರೆ ನಾವು ಯಾವ ವರ್ಡನ್ನು ಯೂಸ್ ಮಾಡಬೇಕು, ಡೂ ಎಕ್ಸುಲರಿ ವರ್ಬನ್ನು. ಆಮೇಲೆ ಥರ್ಡ್ ಪರ್ಸನ್ ಇತ್ತು, ಸಿಂಗ್ಯುಲರ್ ಥರ್ಡ್ ಪರ್ಸನ್ ಇದೆ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಡಸ್ ವರ್ಡನ್ನು. ಆಮೇಲೆ ಪಾಸ್ಟ್ ಟೆನ್ಸ್ ಒಳಗೆ ಎಲ್ಲ ಅದಕ್ಕೂ ಥರ್ಡ್ ಪರ್ಸನ್ ಇರಲಿ, ಫಸ್ಟ್ ಪರ್ಸನ್ ಇರಲಿ, ಸೆಕೆಂಡ್ ಪರ್ಸನ್ ಇರಲಿ, ಏನು ವರ್ಡ್ ಯೂಸ್ ಮಾಡಬೇಕು, ಡಿಡ್ ಅನ್ನೋ ಎಕ್ಸುಲರಿ ವರ್ಬನ್ನು ಯೂಸ್ ಮಾಡಬೇಕು. ಈ ರೀತಿ ನಾವು ಬಳಸ್ಕೊಂಡು WH ಕ್ವಶನ್ಸನ್ನು ಮಾಡ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಹೇಳಿದೆ ನಾನು, ಹೌ ಒಳಗೆ, ಹೌ ಒಳಗೆ ನಾವು ಏನು ಮಾಡ್ತೀವಿ, ಮತ್ತು ಹೌ ಲಾಂಗ್, ಹೌ ಫಾರ್, ಹೌ ಮಚ್, ಹೌ ಮೆನಿ. ಸೊ ಈ ರೀತಿ ನೋಡ್ರಿ, ಈ ಹೌ ಅನ್ನೋದನ್ನು ಇಟ್ಕೊಂಡನ ಇಷ್ಟು ಕ್ವಶನ್ಸನ್ನು ನಾವು ಕೇಳ್ಬೋದು. ಹೆಂಗಂತಂದ್ರೆ ಹೌ ಲಾಂಗ್ ಅಂತಂದ್ರೆ ಎಲ್ಲಿಗೆ ಬಂತಿದ್ದು, ಟೈಮ್ ಬಂತು. ಹಾಂ, ವೇರ್ ಆರ್, ಹೌ ಮೆನಿ, ಸಾರಿ, ಹೌ ಲಾಂಗ್ ಆರ್ ಯು ಸಿಟ್ಟಿಂಗ್ ಹಿಯರ್, ಹೌ ಲಾಂಗ್ ಆರ್ ಯು ಸೀಟೆಡ್ ಹಿಯರ್ ಅಂತಲೂ ಕ್ವಶನ್ ಕೇಳ್ತೀವಿ ನಾವು. ಅಂದ್ರೇನು, ಎಷ್ಟೊತ್ತಾದ ನೀ ಇಲ್ಲೇ ಕುಂತಿದ್ದಿಲ್ಲ, ಹೌ ಲಾಂಗ್ ಐ ಆಮ್ ವೇಟಿಂಗ್ ಟು ಯು ಹಿಯರ್, ನಾ ಎಷ್ಟೊತ್ತಾದ ನಿನ್ನ ಸಲುವಾಗಿ ಇಲ್ಲಿ ಕಾಯ್ಕೋತ ಕೂತಿದ್ದೀನಲ್ಲ ಅಂತ ಹೇಳ್ತಿರ್ತೀವಲ್ಲ. ಆ ಸಂದರ್ಭದೊಳಗೆ ಟೈಮ್ ಹೇಳುವಾಗ ಹೌ ಲಾಂಗ್, ಭಾಳೋ ತಿಂದ್ರೆ ಅಂತ ಹೇಳೋ ಸಂದರ್ಭದೊಳಗೆ ಹೌ ಲಾಂಗ್ ಅಂತ ಬಳಸ್ತೀವಿ, ಅದು ಟೈಮ್ ಬಗ್ಗೆ. ಇನ್ನು ಹೌ ಫಾರ್ ಅಂದರೆ ಪ್ಲೇಸಸ್, ದೂರದ ಬಗ್ಗೆ ಹೇಳ್ಬೇಕಾರೆ ಏನು, ಪ್ಲೇಸ್.
ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಕಮ್ ಫ್ರಾಮ್ ಫಾರ್ ಅವೇ ಅಂತ ಹೇಳ್ತಿರ್ತೀವಲ್ಲ, ಹೌ ಫಾರ್ ಹ್ಯಾವ್ ಯು ಕಮ್ ಅಯ್ಯೋ ನೀ ಎಷ್ಟು ದೂರದಿಂದ ಬಂದು ಅಂತ ಕ್ವಶನ್ ಕೇಳೋವಾಗ ನೀ ಆಯ್ತು ಅವನಾಯ್ತು ಅವರಾಯ್ತು ಒಟ್ಟಾರೆ ನಾವೇನ ದೂರದ ಎಷ್ಟೋ ದೂರ ಅಂತ, ಬರೀ ದೂರ ಅಲ್ಲ ಎಷ್ಟು ದೂರ ಅಂತೇಳಿ ನಮ್ಮ ಭಾಷೆ ಒಳಗೆ ಇರುತ್ತಲ್ಲ ಮಾತನಾಡುವಂಥದ್ರೊಳಗೆ, ಅವಾಗ ನಾವು ಏನು ಬಳಸಬೇಕು, ಹೌ ಫಾರ್. ಆ್ಯಂಡ್ ಹೌ ಮಚ್, ಹೌ ಮೆನಿ. ಇಲ್ಲಿ ಕನ್ಫ್ಯೂಸ್ ಇಡಿಸ್ತದ. ಹೌ ಮಚ್ ಅಂದ್ರೂ ಒಂದೇ, ಹೌ ಮೆನಿ ಅಂದ್ರೂ ಒಂದೇ. ಸೊ ಹೌ ಮಚ್ ಅನ್ನೋದನ್ನು ಯಾವಾಗ ಬಳಸಬೇಕು, ಅನ್ಕೌಂಟೇಬಲ್ ನೌನ್ಸ್ ಇದ್ದಾಗ. ಅನ್ಕೌಂಟೇಬಲ್ ಅಂದ್ರೆ ವಿಚ್ ವಿ ಕೆನಾಟ್ ಕೌಂಟ್, ಎಣ್ಸಕ್ಕೆ ಸಾಧ್ಯ ಇಲ್ಲ ನಮ್ಗೆ 1 2 3 4 ಅಂತ ಹೇಳಂದ. ಸೊ ಅವಾಗ ನಾವು ಏನು ಬಳಸಬೇಕು, ಹೌ ಮಚ್. ಹೌ ಮೆನಿ ಅಂತಂದರೆ ನಾವು ಕೌಂಟೇಬಲ್ ನೌನ್ಸ್ಗೆ, ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಕೌಂಟ್ ದೆಮ್. ಐ ಹ್ಯಾವ್ 2 ಪೆನ್ಸ್. ಹೌ ಮೆನಿ ಪೆನ್ ಡು ಯು ಹ್ಯಾವ್? ನೋಡ್ರಿ, ಐ ಹ್ಯಾವ್ 2 ಪೆನ್ಸ್ ಅಂದೆ. ಐ ಹ್ಯಾವ್, ಇಲ್ಲೇ ಒಂದು ಇಂಪಾರ್ಟೆಂಟ್ ಇದದ ತಿಳಿಸ್ತೀನಿ ನೋಡ್ರಿ. I have 2 pens. ಸೊ ಇಟ್ ಈಸ್ ಎ ಸ್ಟೇಟ್ಮೆಂಟ್ಸ್. ಹ್ಯಾವ್ ಅನ್ನೋದು ಬಂತು. ಹ್ಯಾವ್ ಅನ್ನೋದು ಎಕ್ಸುಲರಿ ವರ್ಬು ಬರುತ್ತೆ. ಆಮೇಲೆ ಇದನ್ನು ಹ್ಯಾವ್ ಅಂದರೆ ಹೊಂದು ಅಂತೀವಿ. ಇದನ್ನು ನಾವು ಎಕ್ಸುಲರಿ ವರ್ಬ್ ಆಗಿ ಯೂಸ್ ಮಾಡ್ತೀವಿ, ಮೇನ್ ವರ್ಬ್ ಆಗಿ ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಯಾವ ವರ್ಬ್ ಆಗಿ ಯೂಸ್ ಮಾಡಿದ್ದೀವಿ, ಮೇನ್ ವರ್ಬ್ ಆಗಿ. ಸೊ ಐ ಹ್ಯಾವ್ 2 ಪೆನ್ಸ್. ನಾ 2 ಪೆನ್ ಅದಾವೆ, ನಿನ್ನ ಕಡೆ ಎಷ್ಟು ಪೆನ್ ಅದಾವ ಅಂತ ಕೇಳಿದ್ರಂದ್ರೆ ನಾ ಏನು ಹೇಳ್ತೀನಿ, ನನ್ನ ಕಡೆ 2 ಪೆನ್ ಅದಾವೆ. ಸೊ ನಿನ್ನ ಕಡೆ ಎಷ್ಟು ಪೆನ್ ಅದಾವ ಅಂತ ಕೇಳಬೇಕಲ್ಲ, ಅವಾಗ ಏನು ಬಳಸಬೇಕು, ಹೌ ಮೆನಿ ಪೆನ್ಸ್. ನಮ್ಗೆ ಇದು ನಂಬರ್ ಐತಲ್ಲ, ನಂಬರ್ ಆನ್ಸರ್ ಬರಬೇಕಾಗಿದೆ. ಸೊ ಹೌ ಮೆನಿ ಪೆನ್ಸ್, ಇಲ್ಲೇನು ಬರಬೇಕು, ಪೆನ್ಸ್. ಯಾವುದೈತಿ ಇಲ್ಲಿ, ಪ್ಲೂರಲ್ ಅದ. ಪ್ಲೂರಲ್ ಅಂದ್ರೆ ಏನಿದ್ದು, ಥರ್ಡ್ ಪರ್ಸನ್ ಪ್ಲೂರಲ್ ಫಾರ್ಮ್. ಸೊ ಅಲ್ಲಿ ಏನು ವರ್ಡ್ ಬರಬೇಕು, ಎಕ್ಸುಲರಿ ವರ್ಬ್ಸ್ ಅಲ್ಲ, ಹ್ಯಾವ್ ಅನ್ನೋ ಹಂಗಿಲ್ಲ. ಸೊ ಹೌ ಮೆನಿ ಪೆನ್ಸ್ ಡೂ ಯು ಹ್ಯಾವ್. ನೋಡಿರಿ ಎಷ್ಟು ದೊಡ್ಡದು ಕ್ವಶನ್ ಆಗುತ್ತೆ WH ಅಂದ್ರೆ. ಹೌ ಮೆನಿ ಪೆನ್ಸ್ ಡೂ ಯು ಹ್ಯಾವ್. ಅವಾಗ ನಾನು ಏನು ಹೇಳ್ತೀನಿ ಆನ್ಸರ್, ಐ ಹ್ಯಾವ್ 2 ಪೆನ್ಸ್. ಸೊ ಅರ್ಥ ಆಯ್ತಲ್ಲ. ಇದೇ ಹೇಳಿದೆ ನಾನು, ಎಕ್ಸುಲರಿ ವರ್ಬ್ಸ್ ಇಲ್ದಾಗ ಯಾವ ವರ್ಡನ್ನು ಯೂಸ್ ಮಾಡಬೇಕು, ಡೂ ಮತ್ತು ಡಸ್. ಡೂ ಯಾಕೆ ಬಂತಂದ್ರೆ ಇಲ್ಲೇನದ, ಥರ್ಡ್ ಪರ್ಸನ್ ಪ್ಲೂರಲ್ ಫಾರ್ಮ್ ಅದ. ಪೆನ್ಸ್ ಅಂದರೆ ಪ್ಲೂರಲ್, ದೇ ಅಂತ ಬರುತ್ತೆ. ಸೊ ಅದಕ್ಕಾಗಿ ಗೊತ್ತಾಯ್ತಲ್ಲ, ಹೌ ಮೆನಿ ಎಲ್ಲಿ ಬಳಸಬೇಕು, ಕೌಂಟೇಬಲ್ ನೌನ್ ಇದ್ದಾಗ. 2 ಎಣ್ಸಕ್ಕೆ ಸಾಧ್ಯತೆ 2 ಪೆನ್ ಅಂತ ಸವಾರ. ಇನ್ ಹೌ ಮಚ್, ಇದು ಅನ್ಕೌಂಟೇಬಲ್, ಇದು ಕೌಂಟೇಬಲ್. ಸೊ ಹೌ ಮೆನಿ ಗೊತ್ತಾಯ್ತಲ್ಲ. ಇನ್ ಹೌ ಮಚ್, ಹೌ ಮಚ್ ಅಂತಂದರೆ ಹೌ ಮಚ್ ವಾಟರ್ ಈಸ್ ದೇರ್ ಇನ್ ದ ಬಾಟಲ್. ಅಂದರೆ ಈ ಬಾಟಲ್ ಒಳಗೆ ಏನೋ ಸ್ವಲ್ಪ ನೀರು ಅದಾವೆ, ಬಾಟಲ್ ಫುಲ್ ನೀರು ಅದಾವೆ, ಗ್ಲಾಸ್ ತುಂಬ ಹಾಲು ಅದಾವೆ, ಅರ್ಧ ಗ್ಲಾಸ್ ಹಾಲು ಅದಾವೆ ಅಂತ ಹೇಳ್ತಿರ್ತೀವಲ್ಲ ಆವಾಗ. ಅಂದ್ರೆ ಹಾಲು, ನೀರು, ವಿ ಕೆನಾಟ್ ಕೌಂಟ್. ಮಿಲ್ಕ್, ಆಯಿಲ್ ಆಯಿತು, ನೀರಾಯಿತು, ಇವನ್ನೇನೋ ನಾವು ಕೌಂಟ್ ಮಾಡೋಕ್ಕೆ ಬರಲ್ಲ. ಸೊ ಆವಾಗ ಇವಾಗೆಲ್ಲ ನಾವು ಏನು ಬಳಸಬೇಕು, ಆ ಟೈಮ್ನಾಗ ಹೌ ಮಚ್ ಅನ್ನೋದ. ಹೌ ಮಚ್ ವಾಟರ್ ಈಸ್ ದೇರ್ ಇನ್ ದ ಬಾಟಲ್. ಅಂದ್ರೆ ಬಾಟಲ್ ಒಳಗೆ ಎಷ್ಟು ನೀರೈತಿ. ಹೌ ಮಚ್ ಮಿಲ್ಕ್ ಈಸ್ ದೇರ್ ಇನ್ ದ್ಯಾಟ್ ಗ್ಲಾಸ್. ದಿಸ್ ಗ್ಲಾಸ್, ದ್ಯಾಟ್ ಗ್ಲಾಸ್ ಅಂತ ಹೇಳ್ತೀವಿ. ಸೊ ಈ ರೀತಿ ನಾವು WH ಕ್ವಶನನ್ನು ಯೂಸ್ ಮಾಡಿಕೊಂಡು ಏನು ಮಾಡ್ಬೋದು, ಪ್ರಶ್ನೆಗಳನ್ನು ಕೇಳಬೇಕು. ಈ ಪ್ರಶ್ನೆಗಳು ಏನು ಮಾಡ್ತವೆ, ಲೆಂದಿ ಆನ್ಸರ್. ಹೇಳಿದ್ನಲ್ಲ, ಕಂಪ್ಲೀಟ್ ಆನ್ಸರ್ ಬೇಕಾದಾಗ ಶಾರ್ಟ್ ಫಾರ್ಮ್ ಆಗಿ ಏನೂ ಹೇಳೋಕ್ಕಾಗಲ್ಲ. ಸೊ ಅದೇ ಬಿಫೋರ್ ಕ್ಲಾಸಲ್ಲಿ ಹೇಳಿದೆ ನಾನು, ಎಸ್ ಆರ್ ನೋ ಕ್ವಶನ್ಸ್ ಕೇಳಬೇಕಾದ್ರೆ ನಾವೇನು ಮಾಡ್ತೀವಿ, ಈಸಿಯಾಗಿ ಶಾರ್ಟ್ ಆನ್ಸರ್ ಎಸ್ ಐ ಆಮ್, ನೋ ಐ ಆಮ್ ನಾಟ್ ಅಂತಿಷ್ಟು ಹೇಳಿದ್ರೆ ಮುಗೀತು. ಬಟ್ ಈ ಕ್ವಶನ್ಸ್ಗೆ ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ, ಪೂರ್ತಿಯಾದಂಥ ಆನ್ಸರ್ ಕೊಡದೆ ಉತ್ತರ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಒಂದು ಇದು ಟಾಪಿಕಲ್ಲಿ 1 ಮಾರ್ಕ್ಸಿನ ಕ್ವಶನ್ಸ್ ಎಲ್ಲ ಸೆಷನ್ಸ್ ಒಳಗೆ ಇದ್ದೇ ಇರುತ್ತೆ. ಸೊ ಐ ಅಂಡರ್ಸ್ಟ್ಯಾಂಡ್, ಐ ಫೀಲ್ ಇಫ್ ಯು ಆಲ್ ಅಂಡರ್ಸ್ಟ್ಯಾಂಡ್ ಮೈ ಕ್ಲಾಸಸ್. ಸೊ ಗುಡ್ ಈವ್ನಿಂಗ್.